ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಉಪ ಚುನಾವಣೆ ಬೆನ್ನಲೆಯಲ್ಲಿ ಕಾಂಗ್ರೆಸ್ ಅಲ್ಲಿ ರಾಜೀನಾಮೆನೇ ನೀಡ್ತಾ ಬರ್ತಾ ಇದ್ದಾರೆ. ಅಂದರೆ ಅಲ್ಪಸಂಖ್ಯಾತರ ಯಾವುದೇ ರೀತಿಯಾದಂಥ ಅಧಿಕಾರದಲ್ಲಿದ್ದರೂ ಅವರು ಬಹುಶಃ ಎಲ್ಲರೂ ರಾಜೀನಾಮೆ ನೀಡುವ ಪರಿಸ್ಥಿತಿ ಬರುವ ಸಂದರ್ಭ ಅಂತ ನನಗೆ. ಯಾಕಂದರೆ ಈಗಾಗಲೇ ಸಿ ಎಂ ಅನ್ನ ಭೇಟಿಯಾಗಿರುವ ಆ ರಾಜೀನಾಮೆ ಕೊಡೋದಕ್ಕೆ ಅಂದರೆ ನಜೀರ್ ಅವರು ಕೂಡ ಆ ರಾಜೀನಾಮೆಯನ್ನು ನೀಡಿರುವಂಥದ್ದು ಇಲ್ಲ. PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನು ನಾವು ನೀಡ್ತಾ ಇದ್ವಿ. ಏನು ಹೈಕಮಾಂಡ್ ಸೂಚನೆಯಂತೆ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ನೀಡ್ತಾ ಬರ್ತಾ ಇದ್ರು. ಈಗಾಗಲೇ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಈಗಾಗಲೇ CM ಅವರು ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ರೀತಿಯಾಗಿ ಎಲ್ಲೇ ಒಂದು ಕಡೆ ಜಮೀರ್ ಅಹ್ಮದ್ ಅವರಿಗೆ ಕೂಡ ನಾವು ಈ ಹಿಂದೆ ಸುದ್ದಿ ಪ್ರಸಾರ ಮಾಡಬೇಕಾದ್ರೆ ನಾವು ತಿಳಿಸ್ಕೊಟ್ಟಿದ್ವಿ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತರಿಗೆ ಈ ಮಟ್ಟದಲ್ಲಿ ನೋವು ಆಗ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಈಗಾಗಲೇ ಏನು ಮಂಗಳೂರಿನ MLC ಆಗಿರುವಂಥದ್ದು ಅವರು ಆ ರೀತಿಯಾಗಿ ಮುಂದುವರಿತಾ ಇದ್ದಾರೆ. ಆದರೆ ಏನು ಅಲ್ಪಸಂಖ್ಯಾತರ ಏನು ರಾಜ್ಯ ಕಾರ್ಯದರ್ಶಿಯಾಗಿ ಮುಂದುವರಿಸ್ತಾ ಇದ್ರು, ಅದಕ್ಕೆ ರಾಜೀನಾಮೆ ನೀಡಿರುವಂಥದ್ದು, ಅದಕ್ಕೆ ಅಂದರೆ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದನ್ನು ಕೂಡ ಇಲ್ಲವಂಥದ್ದು. ಯಾಕೆಂದರೆ ಈ ರೀತಿಯಾಗಿ ನಡೀತಾ ಇರುವುದು ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದು ಕಡೆ DKC ಬಣ ಎದ್ದು ಕೂಡ್ತಾ ಇದೆಯಾ, ಅಥವಾ ಮತ್ತೆ ಎಲ್ಲಿ CM ಕುರ್ಚಿಗೋಸ್ಕರ ಈ ರೀತಿ ಸ್ಟ್ರಾಟಜಿಗಳ ನಡೀತಾ ಇದೆಯಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಏನು ಅಬ್ದುಲ್ ಅವರು ಏನು ಸದಸ್ಯರಾಗಿ ಅಂದರೆ MLC ಆದಂಥವರು ಕೂಡ ಅವರ ಹುದ್ದೆ ಅಂದರೆ MLC ಹೊರತುಪಡಿಸಿ ಯಾವುದು ಅವರು ಕಾಂಗ್ರೆಸ್ಸಲ್ಲಿ ಸ್ಥಾನ ಇತ್ತು ಅಂದರೆ ಅಲ್ಪಸಂಖ್ಯಾತರ ಯಾವ ಸ್ಥಾನ ಇತ್ತು ಆ ಸ್ಥಾನಕ್ಕೆ ಅವರು ರಾಜೀನಾಮೆಯ ಅವನ್ನ ನೀಡಿರುವಂಥದ್ದು. ಸೊ ಈ ಹಿನ್ನೆಲೆಯಿಂದನೇ CM ಸಿದ್ದರಾಮಯ್ಯನವರು ಏನು ಮಂಗಳೂರಿಗೆ ಹೊರಟಿರುವಂಥವ್ರು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದಿರುವಂಥದ್ದು. ಹೈಕಮಾಂಡ್ ಜೊತೆ ನಾನು ಚರ್ಚೆ ಮಾಡ್ತೀನಿ, ಯಾಕೆ ಈ ರೀತಿಯಾಗಿ ಗೊಂದಲ ಆಗ್ತಾ ಇದೆ ಅನ್ನೋದನ್ನು ಕೂಡ ನೋಡಬೇಕಾಗುವಂಥದ್ದು ವಿಷಯ. ಆದರೆ ಈ ರೀತಿಯಾಗಿ ಎಲ್ಲೊಂದು ಕಡೆ ಭಾಳ ಗೊಂದಲಕ್ಕೆ ಆಗ್ತಾ ಇದೆಯಾ ಅಥವಾ ಏನು ತೊಂದರೆಯಾ ಅಥವಾ ಏನು ಅನ್ನೋದನ್ನು ಕೂಡ VMTV ಕರ್ನಾಟಕದಲ್ಲಿ ನಾವು ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನೀಡ್ತಾ ಬರ್ತಾ ಇದ್ದೀವಿ. ಯಾಕೆಂದರೆ ಎಲ್ಲೊಂದು ಕಡೆ ಈ ಹಿಂದೆ ನೋಡಿದಾಗ DK ಶಿವಕುಮಾರ್ ಅವರು MLAಗಳಿಗೆ ತರಾಟೆ ತಗೊಂಡಿರುವಂಥದ್ದು, ಯಾಕೆ ಈ ರೀತಿ ಆಗ್ತಾ ಇದೆ ನಡೀತಾ ಇದೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಆದರೆ ಇನ್ನೊಂದು ಕಡೆ ನೋಡ್ತಾ ಬಂದಾಗ ಅಲ್ಪಸಂಖ್ಯಾತರಿಗೆ ದಾವಣಗೆರೆ ಉಪಚುನಾವಣೆ ಕುರಿತಾಗಿ ಟಿಕೆಟ್ ಅದು ಈ ಮಟ್ಟದಲ್ಲಿ ಬರ್ತಾ ಇದೆಯಾ ಅನ್ನೋದನ್ನು ಕೂಡ